ಏವ ತ್ರಯೋ ಲೋಕಾಃ ಏತ ಏವ ಆಶ್ರಮಾಸ್ತ್ರಯಃ ಏತ ಏವ ತ್ರಯೋ ವೇದಾಃ ಏತ ಏವ ತ್ರಯೋಜ್ಞಯಃ. ತಂದೆ ತಾಯಿ ಗುರುಗಳು ಅಂದರೆ ಮೂರು ಲೋಕಗಳಿದ್ದಂತೆ. ಈ ಮೂರು ಜನರ ಅನುಗ್ರಹವನ್ನು ನೀವು ಪಡೆದರೆ ಮೂರೂ ಲೋಕಗಳನ್ನು ನೀವು ಗೆದ್ದಂತೆ. ಹೂ ಹೂ ಭುವಃ ಸ್ವಃ, ಕೆಳಗಿನ ಮೇಲಿನ ಮಧ್ಯದ ಎಲ್ಲ ಲೋಕಗಳನ್ನು ಗೆದ್ದಂತೆ. ಬ್ರಹ್ಮಚರ್ಯ, ಗೃಹಸ್ಥ, ಸನ್ಯಾಸ ಮೂರು ಆಶ್ರಮಗಳ ಧರ್ಮವನ್ನು ಪರಿಪಾಲನೆ ಮಾಡಿದ ಪುಣ್ಯ ನಿಮಗೆ ಬರುತ್ತದೆ. ಏತ ಏವ ಆಶ್ರಮಾಸ್ತ್ರಯಃ ಏತ ಏವ ತ್ರಯೋ ವೇದಾಃ. ಋಗ್ವೇದ, ಯಜುರ್ವೇದ, ಸಾಮವೇದಗಳ ಅಧ್ಯಯನವನ್ನು ಮಾಡಿದಂತಹ ಆ ವೇದೋಕ್ತ ಕರ್ಮಾನುಷ್ಠಾನ ಮಾಡಿದ ಫಲ ನಿಮಗೆ ಬರುತ್ತದೆ. ಏತ ಏವ ತ್ರಯೋಜ್ಞಯಃ. ಗಾರ್ಹಪತ್ಯ, ದಾಕ್ಷಿಣಾಗ್ನಿ, ಆಹವನೀಯಾಗ್ನಿ ಮೂರೂ ಅಗ್ನಿಗಳನ್ನು ಇಟ್ಟುಕೊಂಡು ಅಗ್ನಿಹೋತ್ರಾದಿಗಳನ್ನು, ಅನೇಕ ಇಷ್ಟಿಗಳನ್ನು, ಎಲ್ಲ ಯಾಗಗಳನ್ನು ಮಾಡಿದ ಫಲ ತಂದೆ ತಾಯಿಗಳ ಗುರುಗಳ ಸೇವೆಯನ್ನು ಮಾಡಿದರೆ ಬರುತ್ತದೆ ಅಂತ ಮಾತಾಡ್ತಾರೆ. ಪಿತೃವೃತ್ಯಾತ್ಯುವಂ ಲೋಕಂ ಮಾತೃವೃತ್ಯ ತಥಾ ಪರಂ ಬ್ರಹ್ಮಲೋಕಂ ಗುರೋರ್ವೃತ್ಯ ನೇಮೇನ ಕರಿಷ್ಯಸಿ. ತಂದೆಯ ಸೇವೆಯಿಂದ ಪರಲೋಕ, ಇಹಲೋಕ, ತಾಯಿಯ ಸೇವೆಯಿಂದ ಪರಲೋಕ, ಗುರುಗಳ ಸೇವೆಯಿಂದ ಬ್ರಹ್ಮಲೋಕವನ್ನೇ ಹೊಂದುತ್ತಾನೆ, ಮೋಕ್ಷವನ್ನೇ ಹೊಂದುತ್ತಾನೆ ಅಂತ ಮಹಾಭಾರತ ತಿಳಿಸುತ್ತದೆ.